ಸನಾತನ ಸಂಭ್ರಮಕ್ಕೆ ಸ್ವಾಗತ. ಗುರುವಿನ ಪ್ರಭಾವ ಮಿಥುನ್ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ನಿಮಗೆ ಎರಡನೇ ಗುರು ತುಂಬಾ ಬಲಾಢ್ಯನಾಗಿರ್ತಕ್ಕಂಥದ್ದು. ಅಂದ್ರೆ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥದ್ದು. ಈ ಗುರುವಿನ ಪ್ರಭಾವದಿಂದಾಗಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಕಂಡು ಬರತಕ್ಕಂಥದ್ದು. ಬಂಧು ಬಾಂಧವರಲ್ಲಿ ಏನೇ ವೈಮನಸ್ಸಿದ್ರು ಕೂಡ ಸರಿಯಾಗಿ ಹೊಂದಾಣಿಕೆ ಅನ್ನುವಂಥದ್ದು, ಪ್ರೀತಿ ವಾತ್ಸಲ್ಯ ವೃದ್ಧಿ ಆಗುವಂಥದ್ದು. ಇನ್ನು ಸ್ನೇಹಿತರಿಂದ, ಬಂಧು ವರ್ಗದವರಿಂದ, ಹಿತೈಷಿಗಳಿಂದ ಬಹಳಷ್ಟು ಸಹಕಾರಗಳು ನಿಮಗೆ ಈ ಒಂದು ವರ್ಷದಲ್ಲಿ ಸಿಗುವಂತಹ ಸನ್ನಿವೇಶ. ಇನ್ನು ಕೆಲಸ ಕಾರ್ಯ ಚಟುವಟಿಕೆಗಳಲ್ಲಿ ಬಹಳಷ್ಟು ಉತ್ಸಾಹ ಇರುತ್ತೆ, ತುಂಬಾ ಚಟುವಟಿಕೆಯಿಂದ ಇರ್ತೀರಿ, ಲವಲವಿಕೆಯಿಂದ ಇರ್ತಕ್ಕಂಥದ್ದು. ಮಾಡುವಂತ ಕೆಲಸ ಕಾರ್ಯಗಳು ತುಂಬಾ ವೇಗವಾಗಿ ನಡೀತಕ್ಕಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ದೂರದ ಪ್ರಯಾಣ ಮಾಡತಕ್ಕಂತಹ ಸಾಧ್ಯತೆಗಳಿದೆ. ಆ ಪ್ರಯಾಣ ತುಂಬಾ ಸಂತೋಷವನ್ನ, ಆನಂದವನ್ನ ತಂದು ಕೊಡುವಂತಹ ಸನ್ನಿವೇಶಗಳಿದೆ. ಇನ್ನು ಗುರುಗಳ, ಪೂಜ್ಯರ, ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡತಕ್ಕಂತಹ ಸಾಧ್ಯತೆಗಳು, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ತೀರ್ಥ ಕ್ಷೇತ್ರಗಳ ಯಾತ್ರೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸ್ಥಳಗಳನ್ನ ನೋಡುವಂಥದ್ದು, ವಿದೇಶ ಪ್ರಯಾಣ ಆಗ್ತಕ್ಕಂಥದ್ದು, ಬಹಳಷ್ಟು ಒಳ್ಳೆಯ ಒಂದು ಫಲಗಳು ಸಿಗುತ್ತೆ. ಸಮಾಜದಲ್ಲಿ ಕೀರ್ತಿ ಅಭಿವೃದ್ಧಿ ಆಗುವಂಥದ್ದು, ಸೇವಕ ವರ್ಗದವರಿಂದ ಒಳ್ಳೆಯ ಒಂದು ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ನೆಮ್ಮದಿಯ ವಾತಾವರಣಗಳು ಸೃಷ್ಟಿಯಾಗುವಂಥದ್ದು, ಆರೋಗ್ಯದಲ್ಲಿ ಬಹಳಷ್ಟು ವೃದ್ಧಿ ಆಗುವಂತಹ ಸನ್ನಿವೇಶಗಳಿದೆ. ದೀರ್ಘಕಾಲೀನ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳು, ಎಲ್ಲ ಕೆಲಸ ಕಾರ್ಯಗಳು ಬಹಳಷ್ಟು ಫಲಪ್ರದವಾಗುವಂಥದ್ದು. ಈ ವಾದ ವಿವಾದಗಳು ಅಥವಾ ನಿಮ್ಮನ್ನ ಓವರ್ಟೇಕ್ ಮಾಡತಕ್ಕಂತ ಜನಗಳು ನಿಮ್ಮಿಂದ ದೂರ ಹೋಗುವಂಥದ್ದು, ಅಥವಾ ನಿಮ್ಮನ್ನ ಸೋಲನ ಒಪ್ಕೊಳ್ತಕ್ಕಂಥದ್ದು, ನೀವು ವೈರಿಗಳಿಗೆ, ಶತ್ರುಗಳಿಗೆ ಸೋಲಿಸುವಂತಹ ಸನ್ನಿವೇಶಗಳು, ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ಆಗುವಂಥದ್ದು, ಗಣ್ಯ ವ್ಯಕ್ತಿಗಳಿಂದ ಮಾನ ಮನ್ನಣೆಗಳು ಸಿಗುವಂತಹ ಸನ್ನಿವೇಶಗಳಿದೆ. ಸಮಾಜದಲ್ಲೂ ಕೂಡ ಹೆಸರು, ಕೀರ್ತಿ, ಪ್ರತಿಷ್ಠೆಗಳನ್ನು ಕೂಡ ಗಳಿಸುವಂತಹ ಸಾಧ್ಯತೆಗಳು. ನೂತನವಾಗಿರತಕ್ಕಂತ ವಾಹನ ಖರೀದಿ, ವಸ್ತ್ರಾಭರಣ ಖರೀದಿ, ಕಟ್ಟಡ, ಮನೆ, ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ಮನಸ್ಸಿಗೆ ಸಂತೋಷವನ್ನ ನೀಡತಕ್ಕಂಥದ್ದು, ವಾಹನ ಸಂಗ್ರಹಣೆ ಆಗುವಂತಹ ಸನ್ನಿವೇಶ. ಗುರುವಿನ ಪ್ರಭಾವ ಈ ವರ್ಷದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಶನಿ ಪರಮಾತ್ಮನ ಪ್ರಭಾವ ಈ ವರ್ಷದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಶನಿ ಪ್ರಭಾವ ಇದೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿ ನಿಮಗೆ ತಿಳಿಸಬೇಕಾಗತ್ತೆ. ಜೊತೆಗೆ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಅಥವಾ ಯಾವುದೋ ನೌಕರಿದಾರರಿಗೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಹೇಗಿದೆ ಫಲ ಅನ್ನುವಂತ ಬಹಳ ಮುಖ್ಯವಾದಂತ ಮಾಹಿತಿಯನ್ನ ತಿಳಿಸೋದಿದೆ. ವಿಡಿಯೋ ಕೊನೆ ತನಕ ನೋಡಿ. ಹೀಗೆ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಮುಖ್ಯವಾದ ಮಾಹಿತಿಗಳು ತಿಳ್ಕೊಂಡು ಹೋಗಿ ನೋಡಿ. 2025-26ನೇ ಸಾಲಿನಲ್ಲಿ ಬರ್ತಕ್ಕಂತಹ ಈ ಒಂದು ಹೊಸ ವರ್ಷದಲ್ಲಿ ಯುಗಾದಿಯಿಂದ ಬರೋ ಯುಗಾದಿವರೆಗೆ ನೋಡಿ, ಶನಿ ಒಂದು ಪರಮಾತ್ಮ ನಿಮ್ಮ ಮೇಲೆ ಯಾವ ರೀತಿಯಾದಂತ ಒಂದು ಪರಿಣಾಮವನ್ನ ಬೀರ್ತಾರೆ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಈ ಒಂದು ಶನಿ ಪರಮಾತ್ಮ ಮಾರ್ಚ್ ತಿಂಗಳಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ ನಿಮಗೆ 11ನೆಯ ಶನಿ ಏನು ಒಂದು ಫಲ ಕೊಡ್ತಾರೆ ಅಂತಂದ್ರೆ ಬಹಳಷ್ಟು ಒಳ್ಳೆಯ ಫಲಗಳನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ನೋಡಿ, ವ್ಯಾಪಾರ ಉದ್ಯೋಗಗಳಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಮಾಡುವಂತ ಕೆಲಸ ಕಾರ್ಯಗಳು ತುಂಬಾ ವೇಗವನ್ನ ಪಡ್ಕೊಳ್ತಕ್ಕಂಥದ್ದು. ಜೊತೆಗೆ ಧನಪ್ರಾಪ್ತಿ ಯೋಗ ಈ ವರ್ಷದಲ್ಲಿ ನಿಮಗೆ ಧನಪ್ರಾಪ್ತಿ ಯೋಗ ಇರ್ತಕ್ಕಂಥದ್ದು. ಬಹಳ ಒಳ್ಳೆ ಫಲ ಇದು ನಿಜವಾಗಿಯೂ. ಈ ಯಾವುದೇ ಒಂದು ವಸ್ತುಗಳನ್ನ ವ್ಯಾಪಾರ ಮಾಡ್ತಾ ಇದ್ದೀರಿ ಅಂತಂದ್ರೆ, ಅಥವಾ ಈ ಕಪ್ಪುಗಳ ಬಟ್ಟೆಗಳು, ಕಪ್ಪು ಧಾನ್ಯಗಳು, ಈ ಕಬ್ಬಿಣ, ಈ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಲಾಭಗಳು ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹೊಲ, ಮನೆ, ಪ್ಲಾಟು, ಸ್ಥಿರಾಸ್ತಿ, ಇಂತಹ ಒಂದು ವಿಚಾರಗಳಲ್ಲಿ ಬಹಳಷ್ಟು ಲಾಭ ಆಗುತ್ತೆ. ವಾದ ವಿವಾದಗಳಲ್ಲಂತೂ ನೀವೇ ಗೆಲ್ಲುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವಿರೋಧಿಗಳಿಗೆ ಮುಖಭಂಗ ಆಗುತ್ತೆ. ಇಷ್ಟಾರ್ಥ ಕಾರ್ಯಗಳು ಯಶಸ್ವಿ ಆಗುವಂತದ್ದು. ಮತ್ತೆ ಈ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಸಾಧನೆ ಮಾಡುವಂತದ್ದು. ಸಂಘ ಸಂಸ್ಥೆಗಳಲ್ಲಿ, ಗುಂಪುಗಾರಿಕೆಗಳಲ್ಲಿ ಬಹಳಷ್ಟು ನಿಮಗೆ ಒಂದು ಪ್ರಾಮುಖ್ಯತೆಯನ್ನ ಸಿಗ್ತಕ್ಕಂಥದ್ದು. ಸ್ವಲ್ಪ ನಿಮ್ಗಿಂತ ಮೇಲಧಿಕಾರಿಗಳು, ಮೇಲ್ವ್ಯಕ್ತಿಗಳಿಂದ ಆಕರ್ಷಿಸಲ್ಪಡ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ವಸ್ತ್ರಾಭರಣ, ನೂತನ ವಾಹನ, ಶನಿ ಪರಮಾತ್ಮನು ಇದೇ ಒಂದು ಒಳ್ಳೆ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಜನರೊಂದಿಗೆ ಪ್ರೀತಿ ವಿಶ್ವಾಸ ಇರೋದ್ರಿಂದ ಮತ್ತೆ ಈ ದಾನ ಧರ್ಮ ಪರೋಪಕಾರ ಪರಸಹಾಯ ಮಾಡ್ತಕ್ಕಂಥದ್ರಲ್ಲಿ ನೀವಂತೂ ನಿಸ್ಸೀಮರು. ಇಷ್ಟೇನೋ ಅನುಕೂಲ ಆಗ್ಬಿಡ್ತು ಅಂತಂದ್ರೆ ಹೇಳ್ಬೇಕಾ, ಎಲ್ರಿಗೂ ನಮ್ಮವರು ಅನ್ನುವಂತಹ ಒಂದು ಭಾವನೆ ನಿಮ್ಮಲ್ಲಿರುತ್ತೆ. ಎಲ್ಲರನ್ನೂ ಪ್ರೀತಿಸ್ತೀರಿ, ಗೌರವಿಸ್ತೀರಿ. ಒಂದು ಒಳ್ಳೆ ಲವಲವಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆ ವರ್ಷ ಅಂತ ಹೇಳ್ಬೋದು. ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಇರತಕ್ಕಂಥ
ಆಗಿರ್ತಕ್ಕಂತಹ ವರ್ಷ ಇದು. ಅವಕಾಶಗಳು ತುಂಬಾ ಚೆನ್ನಾಗಿದೆ, ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಈ ವಿಶೇಷವಾಗಿ ಅಂದುಕೊಂಡಂತ ಕಾರ್ಯಗಳು ಸಫಲ ಆಗ್ತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ಏನಾಗುತ್ತೆ, ಈ ಸೇವಕ ವರ್ಗದವರಿಂದ ಬಹಳ ಒಳ್ಳೆಯ ಅನುಕೂಲತೆಗಳು ನಿಮ್ಗೆ ಕಂಡು ಬರುತ್ತೆ. ಇನ್ನು ನಿಮಗೆ ಘಾತಕವಾಗಿರ್ತಕ್ಕಂತಹ ವಾರಗಳು ಅಥವಾ ತಿಥಿಗಳ ಬಗ್ಗೆ ಹೇಳೋಣ ಆಮೇಲೆ. ಆದ್ರೆ ನೀವು ವಿಶೇಷವಾಗಿ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನೋಡಿ, ಮೇಲಾಧಿಕಾರಿಗಳು ನಿಮ್ಮೊಂದಿಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ನಿಮಗೆ ಪ್ರಮೋಷನ್ ಮತ್ತೆ ಹೆಚ್ಚಿನ ಬಡ್ತಿ ಸಿಗುವಂತ ಸಾಧ್ಯತೆಗಳಿದೆ. ಪ್ರಮೋಷನ್ ಅವಕಾಶಗಳು ತುಂಬಾ ಚೆನ್ನಾಗಿದೆ, ಉಪಯೋಗ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇದ್ರ ಜೊತೆಗೆ ಈ ವರ್ಷ ಗೋಚಾರ ಫಲಗಳು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ನೀವು ಅದರ ಒಂದು ಸಮಯದ ಸದುಪಯೋಗವನ್ನ ನೀವು ಮಾಡ್ಕೋಬೇಕಾಗತ್ತೆ. ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಿ. ಇನ್ನು ನಿಮ್ಮ ಹೆಚ್ಚಿನ ಪ್ರಯತ್ನದ ಮೂಲಕ ನಿಮ್ಮ ಕರ್ತವ್ಯದಲ್ಲಿ ಯಾವುದೇ ಒಂದು ಚ್ಯುತಿ ಉಂಟಾಗದಂತ ರೀತಿಯಲ್ಲಿ ನೀವು ಕೆಲಸ ನಿರ್ವಹಿಸ್ತಕ್ಕಂಥದ್ದು. ವಿರೋಧಿಗಳು ಸೈಲೆಂಟ್ ಆಗ್ಬಿಡ್ತಾರೆ ನಿಮ್ಮ ಒಂದು ಇದಕ್ಕೆ, ಈ ತರ ಇರುತ್ತೆ. ಇನ್ನು ವಿಶೇಷವಾಗಿ ನೀವು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಿ ಅಂತಂದ್ರೆ ನೋಡಿ, ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಬಹಳ ಅಭಿವೃದ್ಧಿ ಆಗುವಂತ ಸನ್ನಿವೇಶಗಳು ಈ ವರ್ಷದಲ್ಲಿ ಬಹಳ ಏರಿಕೆ ಕಂಡು ಬರ್ತಕ್ಕಂಥದ್ದು. ಉತ್ತಮವಾದಂತಹ ಧನಲಾಭ ಇದೆ, ಜೊತೆಗೆ ಅಧಿಕ ಖರ್ಚು ಕೂಡ ಇರತಕ್ಕಂಥದ್ದು. ಆ ಖರ್ಚಿಗೆ ನೀವು ಕಡಿವಾಣವನ್ನ ಹಾಕೋಬೇಕಾಗತ್ತೆ. ಏನಾದ್ರೂ ವಿಶೇಷವಾಗಿರ್ತಕ್ಕಂತಹ ವ್ಯಾಪಾರ ಮಾಡ್ಕೋಬೇಕು ಅಥವಾ ಇರುವಂತಹ ವ್ಯಾಪಾರ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಮಾಡಬಹುದು. ಪ್ರಯತ್ನ ಪಟ್ರೆ ಬಹಳ ಒಳ್ಳೆ ಅವಕಾಶ ಇದೆ. ಸ್ವಲ್ಪ ಮಿತ್ರರು ಅಂದ್ರೆ ಬಹಳ ನೀವು ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಚ್ಚರಿಕೆ ಇರಬೇಕು. ಏನೋ 4 ಕಾಸು ಬರ್ತಾ ಇದೆ ಅಂದ್ರೆ ಕೆಲವೊಬ್ರು ಆಗದೆ ಇರುವಂತ ಜನಗಳ ಕಣ್ಣು ಕೆಂಪಗಾಗ್ತವೆ ಸಹಜವಾಗಿ. ಅಂತವರ ಜೊತೆಯಲ್ಲಿ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು, ಈ ಒಂದು ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಎಂತ ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ, ಬಹಳ ಒಳ್ಳೆ ಅನುಕೂಲ ಇದೆ. ಗುರುವಿನ ಪ್ರಭಾವ ಚೆನ್ನಾಗಿರ್ತಕ್ಕಂಥದ್ದು, ಶನಿ ಮಹಾತ್ಮನ ಪ್ರಭಾವಗಳು ಚೆನ್ನಾಗಿ ನಿಮಗೆ ನಿಮ್ಮ ಮೇಲೆ ಇರ್ತಕ್ಕಂಥದ್ರಿಂದ ನೋಡಿ, ಅಧಿಕ ಪರಿಶ್ರಮ ಏನಾದ್ರೂ ಪಟ್ರೆ ಒಳ್ಳೆಯ ಸಾಧನೆ ಮಾಡುವಂತಹದ್ದು, ಒಳ್ಳೆಯ ಅಂಕಗಳನ್ನ ಪಡೆದು ಉತ್ತೀರ್ಣರಾಗ್ತಕ್ಕಂಥ ಸನ್ನಿವೇಶಗಳಿದೆ. ಓದುವುದರಲ್ಲಿ ಬಹಳ ಮಗ್ನರಾಗುವಂಥದ್ದು, ಅತ್ಯಂತ ನಿಮ್ಮ ಶಾಲೆಯಲ್ಲಿ ಒಂದು ಒಳ್ಳೆ ಹೆಸರು, ಮತ್ತೆ ಜೊತೆಗೆ ನಿಮ್ಮ ಮುಗಿದೇ ಓದು ಕೆಲಸ ಹುಡುಕ್ತಾ ಇದ್ದೀರಿ ಅಂತಂದ್ರು ಕೂಡ ಖಂಡಿತವಾಗ್ಲೂ ಒಂದು ಒಳ್ಳೆ ಕೆಲಸ ಅಥವಾ ಇಂಡಿಪೆಂಡೆಂಟ್ ಆಗಿ ಏನಾದ್ರೂ ಒಂದು ಮಾಡುವಂತ ಸಾಧ್ಯತೆಗಳು ಈ ವರ್ಷದಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ವರ್ಷದಲ್ಲಿ ಘಾತವಾಗಿರ್ತಕ್ಕಂಥ ಮಾಸ, ತಿಥಿ ಮತ್ತೆ ನಕ್ಷತ್ರ ಯಾವುದು ಅನ್ನುವಂಥದ್ರ ಬಗ್ಗೆ ಇದರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದನ್ನ ತಿಳಿಸೋದ್ಕಿಂತ ಮುಂಚೆ ನೋಡಿ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರುವಂತದನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ವರ್ಷದಲ್ಲಿ ಬಹಳ ಒಳ್ಳೆ ಫಲಗಳೇ ನಿಮಗಿದೆ. ಅದು ನಮ್ಗೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥದ್ದು, ಈ ವರ್ಷನಾದ್ರೂ ನಿಮ್ಗೆ ಒಂದು ಒಳ್ಳೆ ಫಲ ಸಿಗುತ್ತಲ್ಲ, ಅದೇ ಒಂದು ಆನಂದ ಆಗ್ತಾ ಇದೆ. ಜೊತೆಗೆ ಈ ವರ್ಷದಲ್ಲಿ 5, 10, 15ನೇ ತಿಥಿಗಳು, ಶನಿವಾರ, ಹೊಸ ನಕ್ಷತ್ರ ಇವು ಸ್ವಲ್ಪ ಘಾತಕವಾಗ್ತವೆ. ಇವನ್ನ ಹೊರತುಪಡಿಸಿ ಬೇರೆ ಸಂದರ್ಭಗಳಲ್ಲಿ, ಶುಭ ಮುಹೂರ್ತಗಳಲ್ಲಿ ನಿಮ್ಮ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.